ಚೆನ್ನಾಗಿತ್ತಾ? ಚೆನ್ನಾಗಾಗಿತ್ತಾ? ಏನು ಚೆನ್ನಾಗಿತ್ತು? ಫುಲ್ ನೋಡ್ಕವಾ. ಚೆನ್ನಾಗಿ ಹಾಕಿದಾನ? ಚೆನ್ನಾಗಿ ಹಾಕಿದಾನ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಶ್ರೇಯನ ಕರ್ಕೊಂಡು ನಾವು ಬೇಗ ಬಂದ್ವಿ. ಎಲ್ಲೂ ನಾವು ನಿಲ್ಲಿಲ್ಲ, ಊಟ ಮಾಡಿದ್ರು ಹಾಗೆ ಬೇಗ ಬಂದ್ವಿ. 4 ಗಂಟೆ ಆಗಿತ್ತು ಅನಿಸುತ್ತೆ ಮನೆಗೆ ಬಂದಾಗ. ನಾನು ಸ್ವಲ್ಪ ಹೊತ್ತು ಮಲಗಿದೆ, ಆಮೇಲೆ ಎದ್ದು ಬಂದೆ. ಅಷ್ಟೊತ್ತಿಗೆ ನಮ್ಮನೆಯವರು ಸಂತೆ ಮುಗಿಸ್ಕೊಂಡು ಬಂದಿದ್ದರು. ಶ್ರೇಯು ಬಂದಿದ್ದಲ್ಲ, ಹಾಗಾಗಿ ಅವನಿಗೆ ಏನೇನು ಬೇಕೋ ಆ ತರಕಾರಿಗಳನ್ನ ತೊಗೊಂಡು ಬಂದಿದ್ದಾರೆ. ಟೈಮ್ ನೋಡ್ಬೋದು 5:15 ಆಯಿತು. ನಾನು ಇವಾಗ ಬಂದೆ. ಆಮೇಲೆ ನಾನು ತರಕಾರಿಗಳನ್ನೆಲ್ಲ ಒಂದು ಸ್ವಲ್ಪ ಜೋಡಿಸಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಶ್ರೇಯು ಸ್ವಲ್ಪ ಅವ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋಕ್ಕೆ ಹೋಗಿದ್ದ. ಬಂದನು ಹಶು ಅಂದ. ಅದಕ್ಕೆ ಅವನಿಗೆ ಏನಾದರೂ ತಿನ್ನೋದಕ್ಕೆ ಮಾಡಿಕೊಡೋಣ ಅಂತ ಹೇಳಿ ಮಸಾಲ ಮಂಡಕ್ಕಿನ ಮಾಡ್ತಾಯಿದ್ದೀನಿ. ಹಸಿಮೆಣಸು ಹಾಗೆ ಟೊಮೆಟೊ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹೆಚ್ಚಿದ್ದೀನಿ. ಇದರಲ್ಲಿ ಹೆಚ್ಚಿದ್ರೆ ಏನಂದರೆ ಸ್ವಲ್ಪ ನೀರಿನ ಅಂಶ ಬಿಟ್ಟುಬಿಡುತ್ತೆ. ಆನಂತರ ಅದನ್ನು ಒಂದು ಬಾಣಲೆಗೆ ಹಾಕಿದೆ, ಒಂದು ಪಾತ್ರೆಗೆ ಹಾಕಬೇಕು. ಅದಕ್ಕೆ ಉಪ್ಪು, ಆಮೇಲೆ ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಹಸಿ ಖಾರ ಬೇಡದಿದ್ದರೂ ಒಣ ಖಾರ ಇರುತ್ತೆ ಗೊತ್ತಾ, ಅಂದರೆ ಖಾರದ ಪುಡಿ, ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಆನಂತರ ಮಂಡಕ್ಕಿನ ಮಿಕ್ಸ್ ಮಾಡಬೇಕು. ಮಾಡಿದ ತಕ್ಷಣ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನನಗೂ ಯಾಕೋ ಹಶು ಅನ್ನಿಸ್ತಾ ಇತ್ತು, ಹಾಗಾಗಿ ಅವನೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಇದನ್ನು ತಿಂದ್ವಿ. ಆದರೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಊಟಕ್ಕೆ ಏನೂ ಇರಲಿಲ್ಲಲ್ಲ, ಹಾಗಾಗಿ ಶ್ರೇಯು ವಾಂಗಿಬಾತ್ ಮಾಡು ಅಂತ ಹೇಳ್ದೆ. ಇದು ಶ್ರೇಯು ಬಂದಾಗ ಮಾತ್ರ ಮಾಡೋ ಅಂಥ ಇದು ರೆಸಿಪಿ. ಇದು ಅವನಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಇದು ಟೊಮೆಟೊ ಬಾತ್ ಥರ ಇರುತ್ತೆ, ವೆಜಿಟೇಬಲ್ ಎಲ್ಲ ಹಾಕಿ ಮಾಡೋದು, ಆದರೆ ಬದನೆಕಾಯಿ ಹಾಕಿ ಮಾಡೋದಲ್ಲ. ಆದರೆ ಈ ಕಡೆ ಅದಕ್ಕೆ ವಾಂಗಿಬಾತ್ ಅಂತ ಹೇಳ್ತಾರೆ. ನಾನು ಹಾಗೆ ಹೇಳ್ತಾಯಿದ್ದೀನಿ. ಶ್ರೇಯು ಏನು ಮಾಡಲಿ ಅಂದರೆ ಯಾವಾಗ ಕೇಳೋದು ಇದು ಒಂದೇ. ತುಂಬ ಚೆನ್ನಾಗಾಗುತ್ತೆ ಮತ್ತು ತುಂಬ ಈಸಿ ಕೂಡ. ಬರೀ ತರಕಾರಿಗಳನ್ನ ಹೆಚ್ಕೊಂಡು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಆನಂತರ ಅದಕ್ಕೆ ಅಚ್ಕಾರದ ಪುಡಿ ಹಾಗೆ ಇದು ಅಚ್ಕಾರದ ಪುಡಿ ಹಾಗೆ ಸಾಂಬಾರು ಪುಡಿ ಹಾಕಿ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಾಕಿ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸಿದ್ರೆ ರೆಡಿ ಆಗುತ್ತೆ. ವೆಜಿಟೇಬಲ್ ಬಾತ್ ಅಂತ ಹೇಳ್ಬೋದು. ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಅದೆಲ್ಲದನ್ನು ಹಾಕ್ಬೋದು. ತುಂಬಾ ಚೆನ್ನಾಗಾಗಿತ್ತು. ನಾವು ಕೂಡ ತಿಂದೆ, ತುಂಬ ದಿನ ಆಗಿತ್ತಲ್ವ, ಹಾಗಾಗಿ ನೀರನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು. ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ. ಮತ್ತು ಅದು ತಣ್ಣಗಾದ್ಮೇಲೆ ಅಷ್ಟು ರುಚಿ ಅನಿಸಲ್ಲ. ಆ ಬಿಸಿ ಬಿಸಿ ಇದ್ದಾಗ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ನಮ್ಮನೆಯವರು ಹೋಗಿ ಹಾಲು ತೊಗೊಂಡು ಬಂದರು. ನಾನು ಕೂಡ ಸ್ವಲ್ಪ ಬೇಗನೆ ಎದ್ದೆ. ಈಗ ನನ್ನ ರುಟೀನ್ ಸ್ವಲ್ಪ ಬದಲಾಗುತ್ತಲ್ವ, ಮಕ್ಕಳು ಬಂದಮೇಲೆ ನಮ್ಮ ರುಟೀನ್ ಬದಲಾಗುತ್ತೆ. ಹಾಗಾಗಿ ಇವತ್ತು ಬೇಗನೆ ಎದ್ದಿದ್ದೀನಿ. ಮತ್ತು ಅವ್ನು ಬೇಗ ತಿಂಡಿ ಅಂತಾನಲ್ವ, ಹಾಗಾಗಿ ತಿಂಡಿ ಇವತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಏನು ತಿಂಡಿ ಮಾಡಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಹಾಲು 1 ಲೀಟ್ರ್ ಮಾತ್ರ ಇತ್ತಂತೆ, ಹಾಗಾಗಿ ನೀಲಿ ಹಾಲು 1 ಲೀಟ್ರ್ ತಂದರು. ಅರಿಶಿನ ಕಲರ್ ಹಾಲು ಅಲ್ಲ, ಇದು ನೆನ್ನೆ ಹಾಲು ರಾತ್ರಿ ತಂದಿದ್ರು ನಮ್ಮ ಮನೆಯವರು. ಹಾಲು ಮನೇಲಿ ಇರಲಿಲ್ಲ, ಹಾಗಾಗಿ ತಂದಿದ್ರು. ನಾನು ಅದನ್ನು ಕಾಯ್ಸಕ್ಕೆ ಹೋಗಲಿಲ್ಲ, ಹಾಗೆ ಇಟ್ಟಿದ್ದೆ. ಬೆಳಗ್ಗೆ 1 ಲೀಟ್ರ್ ಹಾಲನ್ನ ತೊಗೊಂಡು ಬಂದರು. ತುಂಬ ಸೆಕೆ ಇರೋದಕ್ಕೆ ಹಾಲು ಬೇಗ ಒಡೆದು ಬಿಡುತ್ತೆ, ಹಾಗಾಗಿ ನಾನು ದಪ್ಪ ಹಾಲು ಸ್ವಲ್ಪ ತರ್ಸೋಕ್ಕೆ ಇಷ್ಟಪಡಲ್ಲ. ಆದರೆ ಸಂಜೆ ಟೈಮಲ್ಲಿ ನಮ್ಮ ಊರಲ್ಲಿ ನೀಲಿ ಹಾಲು ಸಿಗಲ್ಲ, ಮತ್ತು ನೀಲಿ ಹಾಲು ತುಂಬ ಕಮ್ಮಿ ಜನ ಒಯ್ತಾರಂತೆ, ಹಾಗಾಗಿ ಅದು ಕೂಡ ತುಂಬ ಸಿಗಲ್ಲ. 1 ಲೀಟ್ರು ತಂದಿದ್ರು. ಹೊರಗೆ ನೋಡೋಣ ರೀ, ಇಲ್ಲ ನೋಡೋಣ. ಅಲ್ಲೋ ನೋಡೋಣ, ಇಲ್ಲ ನೋಡೋಣ. ವಾಸ್ತು ಯಾರು ಹೇಳಿದ್ರು ನಿಮಗೆ? ಹೌದಾ? ಎಲ್ಲ ಬಲಗಡೆ ಹತ್ತಾರೆ, ನೀವು ಅದು ಎಡಗಡೆ ಹತ್ತೀವಿ. ತಿಂಡಿ ಬಂದು ಪೂರಿ ಮಾಡೋಣ ಅಂತ ಇದ್ದೀನಿ. ನಿಜ ಹೇಳ್ತೀನಿ, ನನಗೆ ಮರ್ತೋಗಿತ್ತು, ಹಾಗಾಗೇನೆ ನನಗೆ ಇದು ವಿಡಿಯೋ ಬರೋ ತನಕ ನೆನಪಿರಲಿಲ್ಲ. ಯಾಕಂದರೆ ಶ್ರೇಯು ಬಂದು ಆಲ್ರೆಡಿ 1 ವೀಕ್ ಆಗೋಗಿದೆ. ನನ್ನ ವ್ಲಾಗ್ಗಳು ಯಾವಾಗಲೂ ಒಂದು 5-6 ದಿನ ಲೇಟಾಗಿ ಬರುತ್ತಲ್ವ, ಹಾಗಾಗಿ ಶ್ರೇಯುಗೆ ಅದೇ ಚಪಾತಿ ಮಾಡಲ ಅಂತ ಕೇಳಿದ್ದೆ. ಪನ್ನೀರ್ ಇತ್ತು, ಗ್ರೇವಿ ಮಾಡಿ. ಬೇಡ ಪೂರಿನೇ ಮಾಡು ಮಮ್ಮಿ ಅಂತ ಹೇಳ್ದೆ.
ಪೂರಿಗೆ ಆಲೂಗಡ್ಡೆ ಪಲ್ಯ ತಿಂತಾನೋ ಇಲ್ವೋ ಅಂತ ನನಗೂ ಗೊತ್ತಿಲ್ಲ. ಹಾಗಾಗಿ ಪೂರಿ ಮಾಡಿ ಇವತ್ತು ಸಾಗು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ನಮಗೆಲ್ಲ ಈಗ ಆಲೂಗಡ್ಡೆ ಪಲ್ಯ ಪೂರಿ ಇಷ್ಟ ಆಗುತ್ತೆ. ಮಕ್ಕಳು ಬಂದಮೇಲೆ ಮಕ್ಳಿಗೆ ಏನು ಬೇಕೋ ಅದನ್ನೇ ಮಾಡಬೇಕಲ್ವ. ಹಾಗೆ ಇದು ಬಟಾಣಿ ಇತ್ತು, ಅದನ್ನು ಕೂಡ ತೆಗೆದು ಈಗ ನೀರಲ್ಲಿ ಬೇಯಿಸ್ತಾ ಇದ್ದೀನಿ. ಸಾಗು ಮಾಡೋದಕ್ಕೆ ನಾನು ಅದೇ ಯೋಚನೆ ಮಾಡ್ತಾಯಿದ್ದೆ. ನಾನು ವೈಟ್ ವೆಜ್ ಕುರ್ಮಾ ಅಂತ ಮಾಡ್ತಾಯಿದ್ದೆ. ನನಗೆಲ್ಲ ಮರ್ತೋಗ್ಬಿಟ್ಟಿದ್ದಾವೆ ಇವಾಗ. ಮಕ್ಕಳು ಇಲ್ಲಲ್ಲ, ಅಡುಗೆಗಳು ಕೆಲವೊಂದು ಮರ್ತೇ ಹೋಗಿದೆ ನನಗೆ. ಆ ದಮ್ ಬಿರಿಯಾನಿ ಅಂತೂ ಮರ್ತೇ ಹೋಗಿದೆ. ಪಾಪ ಚಿನ್ನಿ ಬಂದಾಗೆಲ್ಲ ಒಂದಿನ ಮಾಡು ಮಮ್ಮಿ ಅಂತಾಳೆ. ನನಗೆ ಯಾಕೋ ಗೊತ್ತಿಲ್ಲ, ಅದನ್ನು ಮಾಡೋಕ್ಕೆ ನಂಗೆ ಆಗ್ತಾಯಿಲ್ಲ. ತುಂಬ ಟೈಮ್ ತೊಗೊಳುತ್ತೆ, ಒಂದು 2 hours ತೊಗೊಳುತ್ತೆ. ಹಾಗಾಗಿ ನಂಗೆ ಅದು ಯಾಕೋ ಗೊತ್ತಿಲ್ಲ ಮಾಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ನಾನು ಹಾಗೆ ಟೊಮೆಟೊ ಬಿರಿಯಾನಿ ಮಾಡಿಕೊಡ್ತೀನಿ. ಚಿನ್ನಿ ಅದೇ ಅಂತಿರ್ತಾಳೆ, ಅದು ಬಿರಿಯಾನಿ ಅಲ್ಲ, ಅದು ಪಲಾವ್ ಅಂತಿರ್ತಾಳೆ. ನೀನು ಏನಾದರೂ ಅನ್ನೋ, ಅದು ನನ್ನ ಪಾಲಿಗೆ ಅದು ಬಿರಿಯಾನಿನೇ ಅಂತೀನಿ. ಸಾಗುಗೆ ನಾನು 3 ಆಲೂಗಡ್ಡೆನ ಹೆಚ್ಕೊತಾ ಇದ್ದೀನಿ, ತರಕಾರಿ ಹಾಕಿ ಅಷ್ಟೇ. ತುಂಬ ವೀಡಿಯೋಗಳನ್ನ ನೋಡಿದೆ, ಆಮೇಲೆ ನನಗೆ ಹೆಂಗೆ ಬೇಕೋ ಹಾಗೆ ನಾನು ಕೂಡ ಅದನ್ನು ಮಾಡಿದೆ. ಮತ್ತು ಶ್ರೇಯು ಹೇಳೋದ್ರೊಳಗೆ ಈಗ ವೀಡಿಯೋನ ಮಾಡ್ಕೋಬೇಕು. ಇರೋದು ಒಂದೇ ಮೊಬೈಲು. ಮುಂಚೆ ಆದರೆ ನಾನು ವೀಡಿಯೋ ಮಾಡೋದಕ್ಕೆ ಒಂದು ಮೊಬೈಲ್ ಯೂಸ್ ಮಾಡ್ತಿದ್ದೆ, ಅವನಿಗೆ ಮೊಬೈಲ್ ನೋಡೋದಕ್ಕೂ ಕೂಡ ಕೊಡ್ತಾಯಿದ್ದೆ. ಇವಾಗ ಹಾಗಲ್ಲ, ಒಂದೇ ಮೊಬೈಲ್ ಇರೋದಕ್ಕೆ ಅವನು ಹೇಳೋದ್ರೊಳಗೆ ಬೇಗ ಬೇಗ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅವ್ನು ಬಂದ ಮೇಲೆ ನನಗೆ ಮೊಬೈಲ್ ಸಿಗೋದಿಲ್ಲ. ಆಮೇಲೆ ಸುಮಾರು ದಿನ ನನಗೆ ಹಾಗೇ ಆಯಿತು, ವೀಡಿಯೋಗಳೇ ಪೂರ್ತಿ ಆಗ್ತಿರ್ಲಿಲ್ಲ, ಅರ್ಧಂಬರ್ಧ ವೀಡಿಯೋಗಳು ಆಗ್ತಾಯಿತ್ತು. ಹತ್ತು ಗಂಟೆ ತನಕ ಮಕ್ಕಂತಿದ್ದೆ. ಹಾಂ, ಗೇಟಾ ಖಾಲಿ ಆಗಿಲ್ಲಪ್ಪ. ನೀನು ಎಷ್ಟು ರೌಂಡ್ ಹೊಡೆದಿಯೇನೆ ಯಾರಿಗೆ ಗೊತ್ತು. ನಿನ್ನೆ ಯಾರಿಗೂ ಕೊಡ್ಬೇಡ ಬೈಕೆಲ್ಲ, ಬೇಗ ಬಾ, ನಾನು ಟೀ ಮಾಡ್ಕೊತೀನಿ ಅಷ್ಟೊತ್ತಿಗೆ. ಸೆಲ್ಫ್ ಸರಿ ಮಾಡಿಸ್ಕ, ನಡಿ ತಪ್ಕ ಬಾ, ಅಲ್ಲೇ ಇಟ್ಟು ಬಾ. ಶ್ರೇಯು ಯಾವಾಗಲೂ ಲೇಟಾಗಿ ಹೇಳ್ತಾ ಇದ್ದ, ಇವತ್ತು ಯಾಕೋ ಗೊತ್ತಿಲ್ಲ ಬೇಗ ಎದ್ದಿದ್ದಾನೆ. ಅವನು ಯಾವಾಗಲೂ ಬಂದಾಗ 10 ಗಂಟೆ 9 ಗಂಟೆ ನಾವೇ ಎಬ್ಬಿಸ್ಬೇಕಿತ್ತು, ತಿಂಡಿ ಆಗಿದೆ ಹೇಳೋ, ನಮ್ಮದೆಲ್ಲ ತಿಂಡಿ ಆಯಿತು ಅಂತ. ಇವತ್ತು ಅವನೇ ಬೇಗ ಎದ್ದು ಆಟ ಆಡೋದಕ್ಕೆ ಅಂತ ಹೋದ. ಆಟ ಆಡೋಕ್ಕೆ ಹೋಗಲಿಲ್ಲ, ಇಷ್ಟೊತ್ತಿಗೆ ಯಾರೂ ಇರಲ್ಲ. ಯಾಕಂದರೆ ಶ್ರೇಯು ಬಂದಾಗ ಮಕ್ಕಳಿಗೆ ಎಕ್ಸಾಮ್ ಮುಗ್ದಿರಲಿಲ್ಲ. ಇವ್ರಿಗೆ ಶ್ರೇಯುಗೆ CBSE ಆದ್ದರಿಂದ ಅವನಿಗೆ ಎಕ್ಸಾಮ್ ಬೇಗನೆ ಮುಗ್ದಿತ್ತು. ಅಂದರೆ ಶ್ರೇಯು ಈ ಸಲ 10th ಆಗಿರೋದ್ರಿಂದ ಅವನಿಗೆ ಎಕ್ಸಾಮ್ ಬೇಗನೆ ಮುಗ್ದಿತ್ತು. ಇವರಿಗೆಲ್ಲ ಇನ್ನೂ ಅವ್ನು ಬಂದಾಗ ಇದು ಎಕ್ಸಾಮ್ಗಳು ನಡೀತಾ ಇತ್ತು. ಹಾಗಾಗಿ ಅವ್ನಿಗೆ ಯಾರೂ ಫ್ರೆಂಡ್ಸು ಸಿಗಲಿಲ್ಲ. ಸುಮ್ಮನೆ ಒಂದು ರೌಂಡ್ ಬೈಕಲ್ಲಿ ಹೋಗಿ ಬರ್ತೀನಿ ಅಂತ ಹೋದ. ಅಷ್ಟೊತ್ತಿಗೆ ನಾನು ಟೀನಾದರೂ ಕುಡಿಯೋಣ ಅಂತ ಟೀನು ಕೂಡ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಈ ಕಡೆ ಸ್ವಲ್ಪ ಗೋಡಂಬಿನೂ ಕೂಡ ನೆನೆಸಿ ಹಾಕೋಣ ಅಂತ ಹೇಳಿ ಸ್ವಲ್ಪ ಗೋಡಂಬಿನ ಬಿಸಿ ನೀರು ಹಾಕಿ ಅದನ್ನು ಕೂಡ ಈಗ ನೆನೆಸಿಡ್ತಾ ಇದ್ದೀನಿ. ಬೇಗ ನೆನೆಯುತ್ತೆ, ರುಬ್ಬೋದಕ್ಕೆ ಹಾಕೋದಕ್ಕಾಗುತ್ತೆ ಅಂತ. ಇಷ್ಟೇ ನನಗೆ ಮೊಬೈಲ್ ಸಿಕ್ಕಿದ್ದು. ಆಮೇಲೆ ಬಂದವನು ಮೊಬೈಲ್ ನೋಡ್ತಾ ಇದ್ದ. ನಾನೆಲ್ಲ ರೆಸಿಪಿ ಮಾಡಿದ್ದೆ ಆಲ್ರೆಡಿ. ಅಂದರೆ ರುಬ್ಬೋದಕ್ಕೆ ಕಾಯಿ, ಆಮೇಲೆ ಸ್ವಲ್ಪ ಸೋಂಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಆನಂತರ ನೆನೆಸಿರೋ ಗೋಡಂಬಿನ ಹಾಕಿ ರುಬ್ಬಿದೆ. ಸೋಂಪು ರುಬ್ಬಿ ಆನಂತರ ನಾನು ಸ್ವಲ್ಪ ಒಗ್ಗರಣೆಯಲ್ಲಿ ಆ ಮಸಾಲನ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಂಡೆ. ಆಮೇಲೆ ಒಂದು ಚಮಚ ಗರಂ ಮಸಾಲ ಹಾಕಿದ್ದೀನಿ, ಒಂದು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ, ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂತ. ಸ್ವಲ್ಪ ಗೋಡಂಬಿ ಜಾಸ್ತಿ ಹಾಕಿದ್ರೆ ಒಂದು ಸ್ವಲ್ಪ ಗ್ರೇವಿ ಥರ ಅನಿಸುತ್ತೆ. ನಾನು ಅದನ್ನು ಮಾಡ್ತಾಯಿದ್ದೆ ಅಲ್ಲ, ಶ್ರೇಯು ಬಂದು ಕೇಳ್ತಾ ಇದ್ದೆ, ಇಷ್ಟು ಸಾಕಾಗುತ್ತಾ ಮಮ್ಮಿ ಅಂತ. ಅಂದರೆ ಬರೀ ಮಸಾಲ ಕೈ ಆಡ್ತಾ ಇದ್ದೆ ಅಲ್ವಾ ಅಂತ. ಇಲ್ಲ ಮಗ, ಅದಕ್ಕೆ ತರಕಾರಿ ಬೇಯಿಸಿಟ್ಟಿದ್ದೀನಿ, ಅದನ್ನು ಹಾಕ್ತೀನಿ ಅಂತ ಹೇಳಿ. ಈಗ ಬೀನ್ಸ್ ಹಾಕಲಿಲ್ಲ, ಬರೀ ಆಲೂಗಡ್ಡೆ ಮತ್ತು ಬಟಾಣಿ ಎರಡನ್ನೇ ಹಾಕ್ತೆ. ಬೇಕಿದ್ರೆ ನೀವು ಒಗ್ಗರಣೆಗೆ ಒಂದು ಸ್ವಲ್ಪ ಗೋಡಂಬಿನೂ ಕೂಡ ಹಾಕಿದ್ರು ಚೆನ್ನಾಗಾಗುತ್ತೆ. ಆಲೂಗಡ್ಡೆನ ಸ್ವಲ್ಪ ಮ್ಯಾಶ್ ಮಾಡಬೇಕು, ಅದು ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಸ್ವಲ್ಪ ನಾನು ಹಾಲಿನ ಕೆನೆನ ಹಾಕಿದ್ದೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಮಕ್ಕಳು ಬಂದಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಬೇಕಲ್ವ, ಹಾಗಾಗಿ
ಹಾಗೆ ಶ್ರೇಯು ಮಮ್ಮಿ ನಾನು ತಿಂಡಿ ತಿಂತೀನಿ ಅಂದ. ಅದಕ್ಕೆ ಅವನಿಗೆ ನಾನು ಪೂರಿನ ಮಾಡ್ತಾಯಿದ್ದೀನಿ. ಯಾವಾಗಲೂ ಪಾಪ ಅವನೇ ಪೂರಿ ಮಾಡಿ ಕೊಡ್ತಾಯಿದ್ದ ಸ್ಕೂಲಿಗೆ ಹೋಗಬೇಕಿದ್ರೆ. ಆಮೇಲೆ ಅವನು 2 ಬಾಕ್ಸು ಪೂರಿನ ಒಯ್ತಾ ಇದ್ದ. ಅವ್ರ ಕ್ಲಾಸ್ ಟೀಚರ್ ಒಬ್ಬರು ಇದ್ದರು, ಅವ್ರಿಗೆ 1 ಬಾಕ್ಸ್ ಪೂರಿ ಒಯ್ತಾ ಇದ್ದ. ಅವನು ಮತ್ತು ಅವ್ನ ಫ್ರೆಂಡ್ಸಿಗೂ ಕೂಡ ಇಷ್ಟ ಆಗ್ತಾಯಿತ್ತು ನಾನು ಮಾಡೋ ಪೂರಿ ಸಾಗು, ಆಮೇಲೆ ಬಿರಿಯಾನಿ, ಗ್ರೇವಿ ಅದೆಲ್ಲ ಇಷ್ಟ ಆಗ್ತಾಯಿತ್ತು. ಅದೆಲ್ಲ ಮಾಡಿದಾಗ ಅವನು ಯಾವಾಗಲೂ ಜಾಸ್ತಿ ಊಟನ ಒಯ್ತಾ ಇದ್ದ, ಫ್ರೆಂಡ್ಸಿಗೆಲ್ಲ ಕೊಡೋದಕ್ಕಾಗುತ್ತೆ ಅಂತ. ಪೂರ್ಣಿಮಾ ಮಿಕ್ಸಿಗೆ ಹೋಯ್ತಿದ್ದೆ, ನೆನಪಾಯ್ತಾ ನಿನಗೆ? ಬೇರೆ ಬಾಕ್ಸ್ ಮಾಡ್ಕೊಂಡು ಹೋಗ್ತೀವತ್ತು ಡ್ಯಾಡಿ ಜೊತೆಗೆ ಹೋಗ. ಮಧ್ಯಾಹ್ನ ಊಟಕ್ಕಿರಲ್ಲ, ಒಂದು ಫಂಕ್ಷನ್ ಇದೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಶ್ರೇಯುನ ಕರಿತಾಯಿದ್ರು, ಬಾ ಮಗ ಹೋಗೋಣ ನಾನು ನೀನು ಇಬ್ಬರೂ ಅಂತ. ಶ್ರೇಯು ಏನಂದ್ರು ಹೋಗೋಕ್ಕೆ ಕೇಳ್ತಿಲ್ಲ. ಇಲ್ಲ ಡ್ಯಾಡಿ ನಾನೆಲ್ಲೂ ಕರಿಬೇಡಿ, 1 ವಾರ ನಾನು ಮನೇಲೇ ಇರ್ತೀನಿ ಅಂತ ಹೇಳ್ದ. ಆವಾಗ ಸಣ್ಣಕ್ಕಿರ್ಬೇಕಿದ್ರೆ ಫಂಕ್ಷನಿಗೆ ಹೋಗ್ತೀನಿ ಅಂದರೆ ಸಾಕು ಓಡೋಗ್ಬಿಡೋನು. ಈಗ ಮಕ್ಕಳು ದೊಡ್ಡವರಾದಾಗೂ ಬದಲಾಗ್ತಾರಲ್ವ, ಹಾಗೆ ಶ್ರೇಯುನು ಕೂಡ ಸುಮಾರು ಬದಲಾಗಿದ್ದಾನೆ. ಅದೇ ಶ್ರೇಯಿಗೆ ಈಗ ತಿಂಡಿನ ಹಾಕಿ ಕೊಡ್ತಾಯಿದ್ದೀನಿ. ಸಾಗು ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ಅವನು ಯಾವಾಗಲೂ ಅಷ್ಟೇ ತಿಂಡಿ 1-2 ತುತ್ತು ತಿಂದ ಮೇಲೆ ಸೂಪರ್ ಇದೆ ಮಮ್ಮಿ ಅಂತ ಹೇಳೋನು. ಮತ್ತು ಅದೊಂದು ಕೈ ಮಾಡಿ ತೋರಿಸೋನು, ತುಂಬ ಚೆನ್ನಾಗಿರೋದು. ಆಮೇಲೆ ನನಗೆ ಶ್ರೇಯು ಮೊಬೈಲೇ ಕೊಡಲಿಲ್ಲ. ಆಮೇಲೆ ಅವನು ಹೊರಗಡೆ ಆಟ ಆಡೋದಕ್ಕೆ ಹೋದಾಗ ಈಗ ನಾನು ವೀಡಿಯೋನ ಮಾಡ್ಕೊತಾ ಇದ್ದೀನಿ. ನಂದು ತಿಂಡಿನೂ ಆಯಿತು, ಎಲ್ಲ ಕೆಲಸನೂ ಆಯಿತು. ಈಗ ಅಡುಗೆ ಮನೆಯೂ ಕೂಡ ಒರೆಸ್ಕೊಂಡಾಯಿತು. ಇದನ್ನು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬಟ್ಟೆನೂ ಕೂಡ ಒಣಗ್ಸೋದಿತ್ತು. ಶ್ರೇಯು ಬಂದಿದ್ದಾನಲ್ವ, ಹಾಗಾಗಿ ತುಂಬ ಬಟ್ಟೆಗಳು ವಾಶ್ ಮಾಡ್ತಾ ಇದ್ದೀನಿ. ನಾಲೆ ಮೇಲಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಈಗ ಅವನು ಬಟ್ಟೆಗಳನ್ನ ಒಣಗಿಸ್ತಾ ಇದ್ದೀನಿ. ಎಷ್ಟು ಬಟ್ಟೆಗಳು ಗಲೀಜಾಗಿತ್ತು ಅಂದರೆ, ಫಸ್ಟು ನಾನು ಏನು ಮಾಡಿದೆ ಅಂದರೆ ಯೂನಿಫಾರ್ಮ್ಗಳನ್ನ ಒಣಗಿಸ್ತಾ ಇದ್ದೀನಿ. ಹಾಗೆ ಒಗೆದಿದ್ದೀನಿ. ಯಾಕಂದರೆ ಅದೆಲ್ಲ ತೆಗೆದು ಒಂದು ಕಡೆ ಇಟ್ಟುಬಿಟ್ರೆ, ಈಗ ಬೇರೆ ಬಟ್ಟೆ ಆದರೆ ಬಿಟ್ಟು ಹೋದ್ರೂ ನಡೆಯುತ್ತೆ, ಯೂನಿಫಾರ್ಮ್ಗಳು ಬಿಟ್ಟು ಹೋದರೆ ನಡೆಯಲ್ವಲ್ಲ. ಅದಕ್ಕೇ ಫಸ್ಟು ಅದನ್ನು ವಾಶ್ ಮಾಡೋಣ ಅಂತ. ನಿಜ ಹೇಳ್ತೀನಿ, ಬಟ್ಟೆ ಏನಾದರೂ ನನ್ನ ಕೈಯಲ್ಲಿ ವಾಶ್ ಮಾಡೋದಾಗಿದ್ದರೆ 1 ತಿಂಗಳು ಬೇಕಿತ್ತೇನೋ, ಅಷ್ಟು ಬಟ್ಟೆಗಳಿತ್ತು. ಮತ್ತು ಅಷ್ಟು ಗಲೀಜಾಗಿತ್ತು ಬಟ್ಟೆಗಳು. ನಾನು ಕೆಲವೊಂದು ಬಟ್ಟೆಗಳನ್ನ 2 ಸಲ ವಾಷಿಂಗ್ ಮಷೀನಿಗೆ ಹಾಕಿದ್ದೀನಿ. ಟವಲ್ಗಳೆಲ್ಲ ನೋಡಿಬಿಟ್ರೆ ನಾನು 4 ಟವಲ್ ಕೊಟ್ಟು ಕಳಿಸಿದ್ದೀನಿ. ಮತ್ತು ಹೋದಾಗೆಲ್ಲ ನಾನು ಟವಲ್ ಬೇರೆ ಕೊಟ್ಟು ಕಳಿಸ್ತಾ ಇದ್ದೆ. ಹಳೆ ಟವಲ್ ವಾಪಸ್ ಕೊಡು ಅಂದ್ರೆ ಅದನ್ನು ಇಟ್ಕೊಳ್ತಿದ್ದ. ಹೊಸ ಟವಲ್ನೂ ಇಟ್ಕೊತಿದ್ದ, ಹಳೆ ಟವಲ್ನೂ ಇಟ್ಕೊತಿದ್ದ. ನಂಗೆ ಟವಲ್ ನೋಡಿ ನಿಜವಾಗ್ಲೂ ಬೇಜಾರಾಗ್ಬಿಡ್ತು. ಹಾಸ್ಟೆಲಿಗೆ ಬಿಟ್ಟರೆ ಮಕ್ಕಳದ್ದು ಕತೆ ನೋಡಿ ಈ ಥರ ಆಗಿರುತ್ತೆ. ಅದೇ ಅವನ ಬಟ್ಟೆಗಳನ್ನೆಲ್ಲ ಫಸ್ಟು ವಾಶ್ ಮಾಡೋಣ ಅಂತ. ಈ ಟವಲ್ಗಳಂತೂ ನೋಡೋಕ್ಕೆ ಬೇಡ ಆಗಿತ್ತು, ಹಾಗಾಗಿ ವಾಶ್ ಮಾಡಿದೆ. ಅದನ್ನು ನೆಕ್ಸ್ಟ್ ಡೇ ಕೂಡ ಮತ್ತೆ ಒಂದು ವಾಶಿಗೆ ಹಾಕಿದೆ. ಎಷ್ಟು ಜರ್ಸಿ ಮಾಡಿಸ್ಕೊಂಡಿದ್ದಾನೆ ಅಂದರೆ, ಕೆಲವೊಂದೆಲ್ಲ ಸ್ಕೂಲಿಂದ ಕೊಟ್ಟಿದ್ದಾರೆ, ಹಾಗೆ ಕೆಲವೊಂದೆಲ್ಲ ಅವರೇ ಹುಡುಗರು ಹೇಳಿ ಮಾಡಿಸ್ಕೊಂಡಿದ್ದಾರೆ. ನನ್ನ ಹತ್ರ ಒಂದಷ್ಟು ದುಡ್ಡು ಹಾಕ್ಸ್ಕೊಂಡಿದ್ದ. ಕೆಲಸ ಆಯಿತು. ಟೈಮ್ ಒಂದು 10:15 ಆಯಿತು. ಬೇಗ ಕೆಲಸ ಆಯಿತು ಇವತ್ತು. ಯಾಕಂದರೆ ನನಗೆ ಶ್ರೇಯು ಮೊಬೈಲ್ ಕೊಡ್ತಾಯಿಲ್ಲ. ನನ್ನ ಮೊಬೈಲ್ ಹಾಳಾಗಿರೋದಕ್ಕೆ ವಿಡಿಯೋ ಮಾಡೋಕ್ಕೂ ಇದೇ ಮೊಬೈಲು, ಎಲ್ಲದಕ್ಕೂ ಒಂದೇ ಮೊಬೈಲ್ ಆಗಿರೋದ್ರಿಂದ ನನಗೆ ಮೊಬೈಲೇ ಸಿಗ್ತಾಯಿಲ್ಲ. ಹಾಗಾಗಿ ಹೆಚ್ಚಿಗೆ ವೀಡಿಯೋಗಳೇ ನನಗೆ ಮಾಡೋಕ್ಕಾಗಲಿಲ್ಲ. ಮತ್ತು ಅವನು ನೋಡ್ತಾ ಇದ್ನಲ್ಲ, ಹಾಗಾಗಿ ಸುಮ್ಮನೆ. ನಮ್ಮ ಟಿ ವಿನೂ ಯಾಕೋ ಹಾಳಾಗಿದೆ, ಹಾಗಾಗಿ ಟಿ ವಿ ನೋಡೋಕ್ಕೆ ಇಷ್ಟ ಆಗಲ್ಲ ಈಗ ಹುಡುಗರಿಗೆ. ಅದೇ ಈಗ ಆಟ ಆಡೋಕ್ಕೆ ಹೋಗ್ತೀನಿ ಅಂತ ಹೋಗಿದ್ದಾನೆ. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಈಗ ಬಟ್ಟೆ ಎಲ್ಲ ಒಣಗಿಸಿ ಆಯಿತು. ಯೂನಿಫಾರ್ಮ್ನೆಲ್ಲ ಒಂದು ಸ್ವಲ್ಪ ಮಾತ್ರ ವಾಶಿಗೆ ಹಾಕಿ ವಾಶ್ ಮಾಡಿದೆ. ಬೆಡ್ಶೀಟು ಅದು ಎಲ್ಲ ವಾಶ್ ಮಾಡಿದೆ. 1 ಬ್ಯಾಗು ಖಾಲಿ ಮಾಡಿದ್ದೀನಿ, ಇನ್ನೂ 2 ಬ್ಯಾಗ್ ಬಟ್ಟೆಗಳಿದ್ದಾವೆ. ನಿಧಾನಕ್ಕೆ ಮಾಡೋಣ ಅಂತ. ಈ ಯೂನಿಫಾರ್ಮ್ಸ್ ಎಲ್ಲ ಫಸ್ಟ್ ಮಾಡಿಕೊಂಡು ಅಥವಾ ಐರನ್ ಮಾಡಿ ಇಟ್ಕೊಬಿಟ್ರೆ ಅದೆಲ್ಲಾದರೂ ನನಗೆ ಬೇರೆ ಬಟ್ಟೆಗಳಾದರೆ ಮಿಸ್ ಆದರೂ ನಡೆಯುತ್ತೆ, ಇವು ಮಿಸ್ ಆಗೋ ಹಾಗಿಲ್ಲಲ್ಲ. ಹಾಗಾಗಿ ಇವ್ರನ್ನ ಫಸ್ಟು ನಾನು ಯಾವಾಗಲೂ ಬಂದ ತಕ್ಷಣ ಇದೇ ಮಾಡೋದು. ಗೊತ್ತಿರೋ ಬೆಳಗ್ಗೆಯಿಂದ 4 ಕಾಗೆಗಳು ಜಗಳ ಮಾಡ್ತಿದ್ದಾವೆ ಅಂದರೆ, ಇಲ್ಲೇ ನಮ್ಮನೆ ಹತ್ರನೇ. ಈಗ ಅಲ್ಲಿ ರೋಡಲ್ಲಿ ಮಾಡ್ತಾಯಿದ್ವು, ಈಗ ಇಲ್ಲಿ ಬಂದು ಜಗಳ ಮಾಡ್ತಾಯಿದ್ದಾವೆ. ಬೆಳಗ್ಗೆ ನಮ್ಮನೆಯವ್ರು ಊರಿಗೆ ಹೋಗ್ಬೇಕಿದ್ರೆ ಜಗಳ ಬಿಡಿಸೋಗಿದ್ರು. ಶ್ರೇಯುಗೂ ಆಗಲೇ ತೋರಿಸ್ತಾ ಇದ್ದೆ, 4 ಕಾಗೆ ಸೇರಿ ಅಷ್ಟು ಜಗಳ ಮಾಡ್ತಾಯಿದ್ದಾವೆ. ಅಲ್ಲಿ ರೋಡಲ್ಲಿ ಮಾಡ್ತಾಯಿದ್ರು, ಈಗ ಮತ್ತೆ ಇಲ್ಲಿ ಬಂದು ಮಾಡ್ತಾಯಿದ್ದಾವೆ.
ಇವತ್ತು ನಮ್ಮನೆಯವರಿಗೆ ಒಂದು ಕಡೆ ಊಟಕ್ಕಿದೆ, ಅವರ ಮಧ್ಯಾಹ್ನ ಇರೋದಿಲ್ಲ ಅಂತ ಹೇಳ್ತಾಯಿದ್ರು. ಶ್ರೇಯನ್ ಕರಿತಾಯಿದ್ರು, ಬಾರೋ ಮಗ ಹೋಗೋಣ ಅಂತ. ಇಲ್ಲ ಡ್ಯಾಡಿ ನಾನು ಬರೋಲ್ಲ, ನಾನು ಮನೇಲೇ ಊಟ ಮಾಡ್ತೀನಿ ಅಂತ. ನಾನು ಹೇಳಿದೆ ಹೋಗೋ ಮಗ ಅಂದೆ, ನನಗೂ ಅಡುಗೆ ಮಾಡೋ ತಪ್ಪುತ್ತೆ ಅಂತ. ಇಲ್ಲ ತಿಳಿಸಾರು ಮಾಡು ಮಮ್ಮಿ ಅಂತ ಹೇಳ್ದೆ. ಹುರುಳಿ ತೆಗೆದಿಟ್ಕೊಂಡಿದ್ದೀನಿ. ನಾನು ನೆನ್ನೆನೇ ಹುರುಳಿ ನೆನೆಸಿ ಹೋಗಬೇಕು ಅಂದ್ಕೊಂಡೋಳು, ರಾತ್ರಿ ಬಂದು ನೆನೆಸ್ಬೇಕು ಅಂದ್ಕೊಂಡೋಳು. ಯಾವುದೂ ನಂಗೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಬೆಳಗ್ಗೆ ನೆನಪಾಯ್ತಾ, ಅದಕ್ಕೆ ಹುರುಳಿನ ಫಸ್ಟ್ ಈಗ ನೆನೆಸಿಟ್ಟಿದ್ದೀನಿ. ಸಂಜೆ ಬೇಯಿಸಿಟ್ಕೊಂಡ್ರೆ ನಾಳೆ ಹುರುಳಿ ಸಾರು ಮಾಡೋಕ್ಕಾಗುತ್ತೆ ಅಂತ. ಇವತ್ತು ರಸಮ್ ಮಾಡು ಅಂತ ಹೇಳಿದ್ದಾನೆ. ಅವನು ಹೋಳಿನ ಸಾರೆಲ್ಲ ತಿನ್ನಲ್ಲ, ಹಾಗಾಗಿ ರಸಮ್ ಮಾಡು ಅಂದಿದ್ದಾನೆ. ಅದೇ ರಸಮ್ ಮಾಡ್ತೀನಿ. ನಿನ್ನೆ ಹೇರ್ ಕಟ್ ಮಾಡಿಸ್ಕೊಂಡು ಬಂದ, ಮುಖಕ್ಕೊಂದು ಸ್ವಲ್ಪ ಫೇಸ್ ಪ್ಯಾಕ್ ಮಾಡಿ ಕೊಟ್ಟಿದ್ದೆ, ಅದೇ ಇದೆ. ಈಗ ನಾನು ಒಂಚೂರು ಹಚ್ಕೊತೀನಿ, ಅವನಿಗೂ ಸಂಜೆ ಹಚ್ಚಿರೇ ಸ್ನಾನ ಮಾಡಿಸ್ತೀನಿ. ಮೋಡ ಆಗಿದೆ ನಿನ್ನೆ ಇವತ್ತು ಎಲ್ಲ, ಹಾಗಾಗಿ ನೀರೇ ಕಾದಿಲ್ಲ. ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಒಂಚೂರು ನೀರು ಕಾಯಿಲೆ ಅಂತ ಸುಮ್ಮನೆ ಅದೇ ಹಾಗೆ ಬತ್ತು ವೀಡಿಯೋನು ಪಬ್ಲಿಷ್ ಎಲ್ಲ ಮಾಡಿ. ಮತ್ತು ನಿನ್ನೆ ಏನಾಗಿತ್ತಂದರೆ ಶ್ರೇಯ ಸ್ಕೂಲಲ್ಲಿ ಒಂದಷ್ಟು ಗಿಡಗಳನ್ನ ಕತ್ಕೊಂಡು ಬಂದಿದ್ದೀವಿ ನಾವು. ಸಣ್ಣ ಸಣ್ಣ ಹೂ ಬಿಡುತ್ತೆ, ಅದು ನಮ್ಮನೆ ಎದುರುಗಡೆ ಹಚ್ಚಕ್ಕೆ ಚೆನ್ನಾಗಾಗುತ್ತೆ. ನಾನು ಅದನ್ನು ತುಂಬ ಹುಡುಕ್ತಾ ಇದ್ದೆ. ನಾನು ಹೋಗಲಿಲ್ಲ, ನಮ್ಮನೆಯವ್ರು ಆದರೂ ಅವರೊಂದು 4 ಗಿಡ ತಗೊಬಂದರು. ಅಂದರೆ ಅದೇನು ಗಿಡ ಅಲ್ಲ, ಹಾಗೆ ಹೆರೆ ಮುಡ್ಕೊಬಂದ್ವಿ. ಅದು ನನಗೂ ನೀನು ಹೋಗು ಅಂದರು. ನಾನು ಹೋಗಲ್ಲಪ್ಪ, ಬೈಸ್ಕೊಂಡ್ರೆ ನೀವೇ ಬೈಸ್ಕೊಳ್ರಿ ಒಬ್ಬರೇ ಅಂತೇಳಿ. ಇಬ್ಬರು ಬೈಸ್ಕೊಳ್ಳೋದು ಬೇಡ, ಯಾರಾದರೂ ಒಬ್ಬರು ಬೈಸ್ಕೊಂಡ್ಲಿ ಅಂತ ಅವರಿಗೆ ಹೇಳಿದೆ. ಒಂದು 5-6 ಇದನ್ನು ಕಟ್ ಮಾಡ್ಕೊಂಡು ಬಂದಿದ್ದಾರೆ ಹೆರೆನ. ಅದನ್ನ ಇವಾಗ ನೆಡಬೇಕು. ಅದು ಅಡಿಕೆ ಪ್ಯಾಕೆಟ್ ಆಗಬೇಕು, ಸಣ್ಣ ಸಣ್ಣ ಪ್ಯಾಕೆಟಲ್ಲಿ ನೆಟ್ಕೊಂಡ್ರೆ ಮಳೆ ಬರೋ ಟೈಮಲ್ಲಿ ನೆಲಕ್ಕೆ ಹಾಕೋಕ್ಕೆ ಚೆನ್ನಾಗಾಗುತ್ತೆ. ಬೆಳಗ್ಗೆನೂ ಹೇಳಿ ಕಳಿಸಿದ್ದೀನಿ. ಇಲ್ಲೂ ಒಂದಷ್ಟು ಇತ್ತು, ನಿನ್ನೆ ಹುಡುಕಿಟ್ಟೆ ಸಿಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಇದನ್ನು ತೊಗೊಬಂದಿದ್ದೀನಿ. ಅಲ್ಲಿ ರೋಡ್ ಸೈಡಿಗೆ ಇರೋದು ಕಾಗ್ದಾಳಿ ಅಂತಾರೆ, ಅದಕ್ಕೆ ಏನಂತಾರೆ, ಬಂಗ್ಲೆ ಗಿಡ ಅಂತಾರೆ, ಬೋಗನ್ವಿಲಾ ಅಂತಾರೆ ಗೊತ್ತಾ, ಅದು ವೈಟ್ ಕಲರ್ ತಂದಿದ್ದೀನಿ. ಅದರಲ್ಲಿ ಒಂದು ರೆಡ್ ತಗೋಬೇಕು. ನೆಕ್ಸ್ಟ್ ಸಲ ಹೋಗ್ತಾರೆ ಕತ್ರಿ ಒಯ್ಯೋಣ ಅಂತ. ಅಲ್ಲಿ ಎಲ್ಲ ರೋಡ್ ಸೈಡಿಗೆ ಇದೇ ಗಿಡಗಳನ್ನೇ ನೆಟ್ಟಿದ್ದಾರಾ. ಹೋದ್ಸಲ ಹೋದಾಗೂ ಒಂದು ಗಿಡ ಕತ್ಕೊಂಡ್ಬಂದಿದೆ. ಮೊನ್ನೆನೂ ಡಿವೈಡರ್ ಮಧ್ಯ ಇದ್ದಿದ್ದನ್ನು ಇವತ್ತು ಮೊನ್ನೆನ ನಿಲ್ಲಿಸ್ರಿ ಅಂದರೆ ನಮ್ಮ ಮನೆಯವ್ರು ನಿಲ್ಲಿಸಲಿಲ್ಲ. ಇನ್ನೊಂದು ಸಲ ಬಂದಾಗ ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಅದು ಚೆನ್ನಾಗಾಗಿದೆ. ಅದೇ ಈಗ ಅದಷ್ಟನ್ನು ಪ್ಯಾಕೆಟಿಗೆ ಹಾಕಿ, ಅದೇ ಇಲ್ಲಿ ಇವ್ರೇನು ತರಲ್ಲ ನಂಗೆ ಗೊತ್ತು. ಹಾಲಿನ ಪ್ಯಾಕೆಟು ಏನಾದ್ರು ಕವರ್ ಎಸ್ತಿದ್ದೀನಲ್ಲ, ಅದೇ ಕವರಿಗೆ ಅಥವಾ ಗೊಬ್ಬರ ಇದೆಯಾ, ಗೊಬ್ಬರ ತುಂಬಿ ಗೊಬ್ಬರದಲ್ಲೇ ನೆಡೋಣ ಅಂತ ತೋರಿಸ್ತೀನಿ. ಈಗ ಚೆನ್ನಾಗಿದೆ, ಸಣ್ಣ ಹೂ. ಅದು ಅಮ್ಮನ ಮನೇಲಿದೆ, ಅಮ್ಮಂಗೆ ಹೇಳಿದೆ ನೆಟ್ಕೊಡಮ್ಮ ಅಂತ ಹೇಳಿದೆ. ಅದರಲ್ಲಿ 2 ಕಲರ್ ಇತ್ತು ನಿನ್ನೆ ಶ್ರೇಯ ಸ್ಕೂಲಲ್ಲಿ. ಒಂದು ವೈಟ್ ಕಲರ್ ಇತ್ತು, ಅಂದರೆ ಗಿಡ ವೈಟ್ ಕಲರು, ಹೂ ವೈಟೇ. ಒಂದು ಈ ಕಲರ್ದು ತುಂಬ ಚೆಂದ ಲೈನ್ ಮಾಡಿ ಕಟ್ ಮಾಡ್ತಾರಂತೆ, ಕಟ್ ಮಾಡಿ ನಡ್ತಾರಂತೆ. ಈ ಸಲ ಮಳೆಗಾಲದ ಟೈಮಲ್ಲಿ ಶ್ರೇಯನ್ ನೆಡಕ್ಕೆ ಹೋಗ್ತೀವಲ್ಲ, ಆವಾಗ ಸ್ವಲ್ಪ ಜಾಸ್ತಿ ತಗೊಬಂದು ಮನೆ ಹತ್ರ ನಡೋಣ ಅಂತಿದೆ. ಏನು ಗೊತ್ತಾ, ದುಡ್ಡು ಕೊಟ್ಕೊಂಡ್ರೆ ಗಿಡಗಳು ಬದುಕೋದೇ ಇಲ್ಲ. ಈ ಥರ ಕದ್ಕೊಬಂದರೆ ಗಿಡಗಳು ಬದುಕ್ತವೆ. ನೀವು ಯಾರಾದರೂ ಹಿಂಗೆ ನನಗೆ ಗಿಡ ಕದೀತೀರ ಅಂತ ಕಮೆಂಟಲ್ಲಿ ತಿಳಿಸಿ. ನಂಗೆ ತುಂಬ ಇಷ್ಟ ಆದರೆ ಮಾತ್ರ, ಇಲ್ಲಿದ್ರೆ ಎಲ್ಲ ಹಂಗೆಲ್ಲ ಮುಟ್ಟಕ್ಕೆ ಹೋಗಲ್ಲ ನಾನು. ನಮ್ಮ ಮನೆಯವ್ರು ಯಾವತ್ತೂ ಕದಿದೇ ಇರೋರು ನಿನ್ನೆ ಕದ್ದಿದ್ದಾರೆ. ಅವ್ರು ನನಗೆ ಬೈತಾರೆ, ನಿಮ್ಮ ಕಡೆ ಕೆಲಸ ಇಲ್ಲ ಅಂತ. ನಿನ್ನೆ ಅವರೇ ಹೋಗಿ ಕದ್ಕೊಬಂದಿದ್ದಾರೆ. ಅವರಿಗೆ ಎದುರುಗಡೆ ಕಾಂಪೌಂಡ್ ಸೈಡಿಗೆ ಚೆನ್ನಾಗಿ ಮಾಡೋಣ ಅಂತ ತಲೆಗೆ ಬಂದಿದೆಯಾ, ಹಾಗಾಗಿ. ಮೊಬೈಲ್ ಚಾರ್ಜ್ ಇಲ್ಲ, ಚಾರ್ಜಿಗೆ ಹಾಕಬೇಕು. ಕೆಡಬಿಟ್ಟೆ ಆಗಲೇ ಇಲ್ಲೇ ಮೇಲೆ ಹಾಕೋಣ ಅಂತ ತೊಗೊಬನ್ನ ಕೆಡಬಿಟ್ಟೆ. ಈಗ ಅದೇ ಗಿಡಗಳನ್ನ ನೆಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಊಟಕ್ಕೆ ನಾನು ತಿಳಿಸಾರು ಮಾಡಿದ್ದೆ, ಹಾಗೆಯೇ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಅವನು ಇದ್ದಾನಲ್ವ, ಹಾಗಾಗಿ ಆಲೂಗಡ್ಡೆ ಪಲ್ಯಕ್ಕೆ ನಾನು ಆಲೂಗಡ್ಡೆ ಮತ್ತು ಇದು ಬೆಂಡೆಕಾಯಿ ಅದೆರಡನ್ನೂ ಹಾಕಿ ಪಲ್ಯ ಮಾಡ್ತೀನಿ. ಅವನಿಗೆ ತುಂಬ ಇಷ್ಟ ಆಗುತ್ತೆ. ಇದು ದಾಲ್ ಮಾಡಿದಾಗ ಯಾವಾಗಲೂ ಮಾಡ್ತಾಯಿದ್ದೆ. ಇವತ್ತು ತಿಳಿ ಸಾರಿಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಅವನು ಹಶು ಅಂತ ಇದ್ದ, ಯಾಕಂದರೆ ಹಾಸ್ಟೆಲಲ್ಲಿ ಬೇಗ ಊಟ ಆಗುತ್ತಲ್ವ, ಹಾಗಾಗಿ ನಮ್ಮನೆಯವರು ಇದ್ದರು. ಅವರು ಲೇಟಾಗಿಯೇ ಹೋದರು. ಒಂದು 12:15 ಏನೋ ಆಗಿತ್ತು. ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ನಾನು ಸಾರನ್ನ ಮಾಡಿದೆ. ಹಾಗೆ ಈ ಕಡೆ ಪಲ್ಯನೂ ಕೂಡ ಇಟ್ಟಿದ್ದೀನಿ. ನಮಗೆ ಮಕ್ಕಳು ಹಾಸ್ಟೆಲಿಗೆ ಹೋದ ಮೇಲೆ ನಮ್ಮ ರುಟೀನ್ ಪೂರ್ತಿ ಬದಲಾಗಿದೆ ಅಲ್ಲ. ಅವ್ರು ಬಂದಾಗ ಮತ್ತೆ ನಾವು ಬದಲಾಯಿಸ್ಕೋಬೇಕಾಗತ್ತೆ. ಅದಕ್ಕೊಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ. ಮತ್ತು ಹಾಸ್ಟೆಲಿಗೆ ಬಿಟ್ಟ ಮೇಲೆ ಮಕ್ಕಳು ಸ್ವಲ್ಪ ಬದಲಾಗ್ತಾರೆ, ಒಂದು ಸ್ವಲ್ಪ ಶಿಸ್ತು ಕಲಿತಾರೆ. ಆಮೇಲೆ ನಮ್ಮ ಮೇಲೆ ಪ್ರೀತಿನೂ ಸ್ವಲ್ಪ ಜಾಸ್ತಿ ಬರುತ್ತೆ. ನಮ್ಮ ಶ್ರೇಯನು ಹಂಗೆ ಹೋಗೋದು ಬರೋದು ನಾನು ಮುದ್ದು ಮಾಡೋದು ಮಾಡ್ತಾಯಿದ್ದ. ಮನೇಲಿದ್ದಾಗ ಬರೀ ನಾನು ಅವನು ಜಗಳ ಮಾಡ್ತಾ ಇದ್ವಿ. ನಾನು ಹೇಳಿದ್ದಕ್ಕೆ ಅವ್ನು ಒಂದಕ್ಕೂ ಇದು ಮಾಡ್ತಿರ್ಲಿಲ್ಲ, ಬರೀ ಹಿಂತಿರುಗಿ ಮಾತಾಡ್ತಾ ಇದ್ದ. ಇವಾಗ ಆ ಥರ ಹಿಂತಿರುಗಿ ಎಲ್ಲ ನಂಗೆ ಮಾತಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ದಾನೆ, ಅಥವಾ ಇವಾಗ ಹೊಸದಾಗಿ ಬಂದಿರೋದಕ್ಕೆ ಹಂಗೆ ಸುಮ್ಮನಿದ್ದಾನೋ ಏನೋ ಗೊತ್ತಿಲ್ಲ. ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ವಾದ ವಿವಾದಗಳು ಶುರುವಾಗುತ್ತೋ ಏನೋ ಅನ್ನೋದು ಗೊತ್ತಿಲ್ಲ. ಆದರೆ ಸ್ವಲ್ಪ ಅದೇ ಮಕ್ಕಳು ಬದಲಾಗ್ತಾರಲ್ಲ, ಹಾಗೆ ಬದಲಾಗಿದ್ದಾನೆ. ಎರಡೂ ಬಿಸಿ ಸಾರು ಬಿಸಿ ಇತ್ತು, ಅನ್ನನೂ ಬಿಸಿ ಇತ್ತು, ಪಲ್ಯನೂ ಬಿಸಿ ಇತ್ತು. ಅದಕ್ಕೆ ಅದನ್ನು ಹಾಕಿದೆ. ಆಮೇಲೆ ಅವನಿಗೆ ಅಲ್ಲಿ ಹಾಸ್ಟೆಲಲ್ಲಿ ನಂದಿನಿ ಮೊಸರು ತಿಂದು ಅಭ್ಯಾಸ ಆಗಿಬಿಟ್ಟಿದೆ. ಅವ್ನು ಬಂದಾಗ ಮನೆಯಲ್ಲಿ ಹೆಪ್ಪಾಕಿರೋ ಮೊಸರು ಏನಂದ್ರೂ ಮುಟ್ಟಲ್ಲ. ಅದಕ್ಕೆ ಅವ್ರ ಡ್ಯಾಡಿ ಬರಬೇಕಿದ್ರಲ್ಲ, ಒಂದೊಂದು ಮೊಸರಿನ ಪ್ಯಾಕೆಟ್ನ ತೊಗೊಂಡು ಬರ್ತಾರೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ಮಗ ಹಾಸ್ಟೆಲಿಂದ ಬಂದ ಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.